ಗುರುಗಳೇ, ಜೀವಿತ ಅವಧಿಯಲ್ಲಿ ಯಾವಾಗಲೂ ಒಂದು ಮಾತು, ಸಾಯೋದ್ರೊಳಗೆ ಒಂದ್ಸರಿ ಕಾಶಿಗೆ ಹೋಗಿ ಬರಬೇಕು. ಬಂತಲ್ಲ, ಎಕ್ಸಾಕ್ಟ್ಲಿ ಲೈವ್ ಈ ಕ್ಷಣ ಅಯೋಧ್ಯೆಗೆ ಬಂದಿಳಿದಿದ್ದಾರೆ ಸೇನಾ ಹೆಲಿಕಾಪ್ಟರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು. ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಾದಿಯಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರ ಮತ್ತು ಮುಖಕ್ಕೆ ಮಾಸ್ಕ್ ಎಲ್ಲವೂ ಕೂಡ ಬಹುಶಃ ನಮಸ್ಕಾರ ಮಾಡ್ತಾರೆ, ಅವ್ರನ್ನ ಬರಮಾಡ್ಕೊಳ್ತಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ನೋಡೋಕೆ ಸಿಗುವಂಥ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಲ್ಲಿ ಅಲ್ಲಿನ ಎಲ್ಲ ಬೆಳವಣಿಗೆಯನ್ನು ಬಂದರು ನರೇಂದ್ರ ಮೋದಿ ಅವರು. ಇದೀಗ ಕಂದು ಬಣ್ಣದ ಓಕೆ ಲೆಟ್ಸ್ ಸಿ, ಅವ್ರು ಇಳಿಲಿ ಆಚೆಗೆ, ನಾವು ನೋಡೋಕೆ ಕಾಯ್ತಾ ಇದ್ದೀವಿ. ಅಲ್ಲಿಂದ ಹೊರಟದ್ದನ್ನು ನೋಡಿದ್ವಿ ದೆಹಲಿಯಿಂದ, ಅದೊಬ್ಬ ಲಕ್ನೋಗೆ ಬಂದರು ವಿಮಾನದಲ್ಲಿ. ಅಲ್ಲಿಂದ ಇದೀಗ ಸೇನಾ ಹೆಲಿಕಾಪ್ಟರ್ನಲ್ಲಿ ಈಗ ಅಧಿಕಾರಿಗಳು ಬಂದು ಇಳಿತಿದ್ದಾರೆ. ನರೇಂದ್ರ ಮೋದಿಯವರು ಎನಿ ಮೊಮೆಂಟ್ ಅವರು ಹೊರಗೆ ಬರುವಂತಹ ಸಾಧ್ಯತೆಗಳು ನಮ್ಮೆಲ್ಲರ ಚಿತ್ತ ಇದೀಗ ಹೆಲಿಕಾಪ್ಟರ್ನ ದ್ವಾರದ ನೆಟ್ಟಿದೆ. ಏಕೆಂದರೆ ನರೇಂದ್ರ ಮೋದಿಯವರು ಹೊರಗೆ ಬರುವಂಥ ಕ್ಷಣಗಣನೆ, ಅಲ್ಲಿಂದ ನೇರವಾಗಿ ಅವರು ರಾಮನ ಜನ್ಮಸ್ಥಳಕ್ಕೆ ಅಯೋಧ್ಯೆಗೆ ಬಂದು ಇಳಿದ ಮೇಲೆ ಅಲ್ಲಿ ನೇರವಾಗಿ ಅಲ್ಲಿ ಪೂಜೆ ಪುನಸ್ಕಾರ ಶಿಲಾನ್ಯಾಸದ ಕಾರ್ಯಕ್ರಮಕ್ಕೆ ಹೋಗೋರಿದ್ದಾರೆ. ಅಫ್ಕೋರ್ಸ್ ಒಂದು ಪ್ರೋಟೋಕಾಲ್ ಇರುತ್ತೆ, ಸೆಕ್ಯೂರಿಟಿ ಅವರೆಲ್ಲ ಫಸ್ಟ್ ಇಳಿತಾರೆ, ಅಧಿಕಾರಿಗಳು ಬರ್ತಾರೆ. ತದನಂತರದಲ್ಲಿ ನರೇಂದ್ರ ಮೋದಿಯವರು ಇಳಿಯೋರಿದ್ದಾರೆ. ಬಂದ್ರಲ್ಲ, ಲೆಟ್ಸ್ ಗೋ ಲೈವ್. ನರೇಂದ್ರ ಮೋದಿಯವರ ಆಗಮನ ಇದೀಗ ನೋಡ್ತಾ ಇದ್ದೀರಿ. ಈ ಕ್ಷಣ ನ್ಯೂಸ್ 18 ಕನ್ನಡಕ್ಕೆ ಎಲ್ಲರ ಹತ್ರ ಕೂಡ ಒಂದು ಕೈ ಮುಗಿತಿದ್ದಾರೆ. ಮಾಸ್ಕ್ ಧರಿಸಿಕೊಂಡರು ಅವರು. ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳಿಗೆ ಇದೀಗ ನಮಸ್ಕರಿಸಿ ಅವರು ಕೂಡ ಬರಮಾಡ್ಕೊಳ್ತಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ. ಇಲ್ಲಿಂದ ಶುರುವಾಯಿತು ರಾಮನ ಊರಿನಲ್ಲಿ ರಾಮ ಉತ್ಸವ. ಹನುಮಾನ್ ಗಡಿ ದೇಗುಲದತ್ತ ಇದೀಗ ಪ್ರಧಾನಮಂತ್ರಿಗಳು ಹೋಗೋರಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಅಲ್ಲಿರೋರೆಲ್ಲರಿಗೂ ಕೂಡ ಕೈ ಮುಗಿದು ನಮಸ್ಕರಿಸ್ತಾ ಇದ್ದಾರೆ. ನಾನಾಗಲೇ ಮೆನ್ಷನ್ ಮಾಡಿದಾಗೆ ಮತ್ತೆ ಅದನ್ನು ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ದೂರದಲ್ಲಿ ನಿಂತು ನಾವೇನು 3 ಫೀಟು 6 ಫೀಟ್ ಏನು ಕರೆದಿದ್ದೀವಿ, ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲವನ್ನೂ ಕೂಡ ಇಟ್ಕೊಂಡು ಅಲ್ಲಿನ ಹಿರಿಯ ಪೊಲೀಸ್ ಅಧಿಕಾರಿಗಳು, ಬೇರೆ ಬೇರೆ ವಿಭಾಗದವರು, ಸ್ಥಳೀಯ ಮೇಯರಿಂದ ಹಿಡಿದು ಎಲ್ಲರೂ ಕೂಡ ಪ್ರೋಟೋಕಾಲ್ ಯಾರಿರ್ತಾರೆ ಎಲ್ಲರೂ ಕೂಡ ಇದ್ದಾರೆ. ಅಲ್ಲಿಂದ ನೇರವಾಗಿ ಪ್ರಧಾನಮಂತ್ರಿಗಳು ಮಗದೊಂದು ಕಡೆ ನೋಡಿ ಸ್ವಿಚ್ ಮಾಡ್ತಿದ್ದೀವಿ, ಇದೇ ಸ್ಥಳಕ್ಕೆ ನರೇಂದ್ರ ಮೋದಿ ಬರ್ತಾರೆ. ಈಗಾಗಲೇ ನೋಡ್ತಿರೋ ಹಾಗೆ ಎಲ್ಲರೂ ಕೂಡ ಅವರಿಗೆ ನಮಸ್ಕರಿಸಿ ಸಲ್ಯೂಟ್ ಕೊಟ್ಟು ನರೇಂದ್ರ ಮೋದಿ ಅವರನ್ನ ಅಯೋಧ್ಯೆಯ ನಗರಕ್ಕೆ ಬರಮಾಡ್ಕೊಳ್ತಿದ್ದಾರೆ. ಅಯೋಧ್ಯೆ ನಗರಕ್ಕೆ ಬಂದಿಳಿದಿದ್ದಾರೆ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಟ್ರೆಡಿಷನಲ್ ಕಾಸ್ಟ್ಯೂಮ್ನಲ್ಲಿದ್ದಾರೆ ಅವರು. ಅಫ್ಕೋರ್ಸ್ ಈ ಸ್ಥಳಕ್ಕೆ, ಈ ಜಾಗಕ್ಕೆ ಹಾಗೆ ಬರಬೇಕು, ಹಾಗೇ ಇದ್ದಾರೆ. ರೇಷ್ಮೆಯ ಕಚ್ಚೆಯನ್ನು ತೊಟ್ಟು ಒಂದು ಕುರ್ತಾವನ್ನು ಧರಿಸಿ, ಜೊತೆಗೆ ಬಲಭಾಗದಲ್ಲಿ ಒಂದು ರೇಷ್ಮೆ ಒಲ್ಲಿ ಇದ್ದಂಗೆ ಕಾಣಿಸ್ತಿದೆ. ಅಫ್ಕೋರ್ಸ್ ಅದನ್ನು ಕೂಡ ಹಾಕಿ ಅವರದನ್ನು ಬರ್ತಿದ್ದಾರೆ. ಈ ಕ್ಷಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರು ಕೂಡ ಇದ್ದಾರೆ. ಗುರುಗಳೇ, ನಾನಾಗಲೇ ಮೆನ್ಷನ್ ಮಾಡ್ತಿದ್ದೆ, ಸಾಯೋದ್ರೊಳಗೆ ಒಂದ್ಸರಿ ಕಾಶಿಗೆ ಹೋಗಿ ಬರಬೇಕು ಅಂತ ಎಲ್ಲರ ಇಂಗಿತ ಅಂತೂ ಇದ್ದೇ ಇರುತ್ತೆ. ಇನ್ಮೇಲೆ ಮುಂದಿನ ದಿನಗಳಲ್ಲಿ ಈ ದೊಡ್ಡ ಮಂದಿರ, ಅಭೂತಪೂರ್ವ ಅಂತ ಮಂದಿರ ಎದ್ದು ನಿಂತ ಮೇಲೆ ರಾಮನ ಮಂದಿರಕ್ಕೂ ಕೂಡ ಒಂದ್ಸರಿ ಹೋಗಿ ಬರಬೇಕು ಅನ್ನುವ ಇಂಗಿತ ವ್ಯಕ್ತವಾದರೂ ಆಶ್ಚರ್ಯ ಇಲ್ಲ. ಬಹುಶಃ ಪ್ರತಿಯೊಬ್ಬರಿಗೂ ಹಾಗೆ ಅನ್ಸುತ್ತೆ ಕೂಡ ಅಲ್ವಾ? ಹೌದೌದು. ಯಾಕೆ ಸಾವು ಬರುವುದರ ಒಳಗಡೆಯಾಗಿ ಕಾಶಿಗೆ ಹೋಗಿ ಬರಬೇಕು ಅನ್ನುವಂತ ಒಂದು ಭಾವನೆ ಭಾರತೀಯರಲ್ಲಿ ಇದೆ. ಅದೇ ರೀತಿಯಾಗಿರುವಂತ ಭಾವನೆ ರಾಮನ ವಿಚಾರದಲ್ಲಿಯೂ ಇರುತ್ತೆ ಅನ್ನುವಂಥದ್ದು. ಅಯೋಧ್ಯ ನಾಡಿನಲ್ಲಿ ರಾಮ ಜನಿಸಿದಂತಹ, ಆಳಿದಂತಹ, ಆದರ್ಶಗಳನ್ನ ರೂಢಿಸಿಕೊಂಡಿದ್ದಂತಹ ಒಬ್ಬ ಮರ್ಯಾದೆ ಪುರುಷೋತ್ತಮ ಅನ್ನುವಂತಹ ಬಿರುದಿಗೆ ಕಾರಣನಾಗಿದ್ದಂತಹ ಆ ಪೂಜನೀಯ ವ್ಯಕ್ತಿಯ ಹೆಸರಿನಲ್ಲಿ ನಿರ್ಮಾಣವಾದಂತಹ ಒಂದು ದೇಗುಲವನ್ನ, ಮಂದಿರವನ್ನ ನೋಡಬೇಕು ಅಂತ ಜನರು ಕುತೂಹಲದಿಂದ, ಅಷ್ಟೇ ಭಕ್ತಿಯಿಂದ ಹೋಗಿ ಬರುವಂತ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತವೆ ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸಬಹುದು. ಹೌದು ಗುರುಗಳೇ, ನೀವು ಹೇಳಿದ ಮಾತು ನಿಜ. ಹಾಗೇನೇ ಎಲ್ಲರಿಗೂ ಕೂಡ ಅನಿಸುತ್ತೆ. ಧನ್ಯವಾದಗಳು. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನೀವು ನೋಡ್ತಿರುವಂಥ ಬೆಳವಣಿಗೆ ಅಯೋಧ್ಯೆಯ ಲೈವ್ ವಿಜುವಲ್ಸ್ ಕೆಲವೇ ಕ್ಷಣದ ಮುಂಚೆ ನಡೆದದ್ದು. ಯಾಕೆಂದರೆ ಲಕ್ನೋದಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ನರೇಂದ್ರ ಮೋದಿ ಅವರು ಬಂದಿಳಿತಿದ್ದ ಹಾಗೆಯೇ ಕೋವಿಡ್-19 ಕೊರೋನಾ ಸಂದರ್ಭದಲ್ಲಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತೂ ಇದ್ದೇ ಇದೆ, ಕೇಂದ್ರ ಬಿಡುಗಡೆ ಮಾಡಿದೆ, ಎಲ್ಲರೂ ಕೂಡ ಅನುಸರಿಸಬೇಕು. ಅದೆಲ್ಲವನ್ನು ಕೂಡ ಪಾಲಿಸುತ್ತಾ ಈ ಸಂಭ್ರಮದಗಳಿಗೆ ಹಾಗೇನೆ ನೀವು ನೋಡ್ತಿರೋದು ಮಾಸ್ಕ್ ಅಂದ ತಕ್ಷಣ ದೇಶದ ನಾಯಕ ಕೂಡ ಅದನ್ನು ಫಾಲೋ ಮಾಡಬೇಕಲ್ವಾ. ಅವ್ರು ಇಳಿತಿದ್ದ ಹಾಗೇನೆ ಮಾಸ್ಕನ್ನು ಧರಿಸಿಕೊಂಡರು. ತದನಂತರ
ಕೈ ಮುಗಿದು ಎಲ್ಲರಿಗೂ ಕೂಡ ಪ್ರಣಾಮ ನಮಸ್ಕಾರವನ್ನು ಮಾಡಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಂದ ಆದಿಯಾಗಿ ಎಲ್ಲ ಅಧಿಕಾರಿಗಳಿದೆ. ಒಂದು ಉಭಯ ಕುಶಲೋಪರಿತರ ಕೆಸೆ ಅಚಾಯಕ ಒಂದಷ್ಟು ಮಾತಾಡಿರ್ತಾರೆ ನಮಸ್ಕಾರ, ಯಾಕೆಂದ್ರೆ ಅವ್ರು ತಲೆ ಅಳ್ಳಾಡ್ಸಿದ್ರು ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಕೂಡ. ಜೊತೆಗೆ ಅವ್ರು ವೆಲ್ಕಮ್ ಮಾಡಿದ್ರು ಅಫಿಷಿಯಲ್ ಆಗಿ ಅವ್ರನ್ನ. ಅವರು ಕೂಡ ಅದನ್ನು ಸ್ವೀಕಾರ ಮಾಡಿದ್ರು, ನಮಸ್ಕಾರ ಮಾಡಿದ್ರು. ಹಾಗಾಗಿ